ಇತ ರಾಮನ ಬುಡೇತಿ ಯಾರು ಬಂಡಾರ ಸಿ ರಾವಣನ ಬುಡೇತಿ ರಾವಣ ಕೊನೊಯ್ನೇರೇನೆ ಅಂದ ಅಪಗ ರಾಮನ ಬುಡೇತಿ ರಾವಣ ಕಾಪನಿಗೆ ರಾವಣನ ಬುಡೇತಿ ರಾಮ ಕಾಪಿಗೆ ನಿನ್ನ ಹೆಂಡತಿಯನ್ನು ಎಲ್ಲಿ ಆಗಿದ್ರು ಎಕ್ಸ್ಚೇಂಜ್ ಆಫರಿಗೆ ಕಳಿಸ್ತೀಯಾ ನಿಮ್ಮಂತ ನಾಲಾಯಕಿಗಳಿಗೆ? ಯಾಕೆಂದ್ರೆ ನಿಮಗೆ ಯಾವುದರ ಸಂಬಂಧದ ಬಗ್ಗೆ ಗೊತ್ತಿಲ್ಲ, ನಿಮಗೆ ದೇವರ ಬಗ್ಗೆ ಗೊತ್ತಿಲ್ಲ, ಹೆಂಡತಿ ಬಗ್ಗೆ ಗೊತ್ತಿಲ್ಲ, ತಾಯಿಯ ಬಗ್ಗೆ ಗೊತ್ತಿಲ್ಲ, ತಂಗಿ ಬಗ್ಗೆ ಗೊತ್ತಿಲ್ಲದ ನೀವು ಯಾವ ಅವಿವೇಕಗಳು ನಾಲಾಯಕರು ಅಂತ ನಾನು ಇವತ್ತು ಕೇಳಬೇಕು ನಿಮಗೆ. ನಿನ್ನೆ ನಾನು ಪ್ರೆಸ್ ಮೀಟ್ ಮಾಡಿದ 3 ನಾಲಾಯಕ ಕಲಾವಿದರ ಬಗ್ಗೆ ಮಾತಾಡಿದೆ. ಅದರಲ್ಲಿ ಕಲಾವಿದರು ಯಾವ ರೀತಿ ತಮ್ಮ ಯಕ್ಷಗಾನ ಕಲೆಯಲ್ಲಿ ಒಂದು ಹೆಣ್ಣಿನ ಚಾರಿತ್ರ್ಯವಧೆ ಮಾಡ್ತಾರೆ, ಯಾವ ರೀತಿ ಪದ ಬಳಕೆ ಮಾಡ್ತಾರೆ, ಅವರೇ ಬಂದು ಮಾಧ್ಯಮದಲ್ಲಿ ಕೂತು ನಮಗೆ ಮಾನಹಾನಿ ಆಗಿದೆ ನಾವು ಕಲಾವಿದರು ಅಂತ ಹೇಳೋ ಬಗ್ಗೆ ನಾನು ಮಾತಾಡಿದಾಗ ನನಗೆ ಆಶ್ಚರ್ಯ ಆಯಿತು. ತುಂಬ ಜನರು ಕರೆ ಮಾಡ್ತಾ ಇದ್ರು, ನಮಗೆ ವಿಡಿಯೋಗಳನ್ನು ಕಳಿಸ್ತಾ ಇದ್ರು, ಮೆಸೇಜ್ ಕಳಿಸ್ತಾ ಇದ್ರು ಈತನ ಬಗ್ಗೆ. ಇವರದು ಪೂರ್ವಾಪರ ತಿಳಿಯುವ, ಜನರು ಯಾಕೆ ಮೆಸೇಜ್ ಆಗ್ತಾ ಇದ್ದಾರೆ, ಜನರು ಯಾಕೆ ವಿಡಿಯೋ ಮಾಡ್ತಿದ್ದಾರೆ, ಜನರು ಯಾಕೆ ಇಷ್ಟು ಕಮೆಂಟ್ ಮಾಡ್ತಿದ್ದಾರೆ, ಇವರ ಮೇಲೆ ಯಾಕೆ ಇಷ್ಟು ರೋಷ ಉಂಟು ಅಂತ ನೋಡುವಾಗ ನಿನ್ನೆ ನಮಗೆ ಒಬ್ಬರು ಹೇಳಿದ್ರಿ, ನೀವು ನೋಡಿ ಆ ಕಲಾವಿದ ಬಪ್ಪನಾಡು ಕ್ಷೇತ್ರದಲ್ಲಿ ಹಾಸ್ಯ ಕಲಾವಿದನಾಗಿ ನಿರ್ವಹಣೆ ಮಾಡ್ತಿದ್ದ, ಆದರೆ ಅವನ ಹಾಸ್ಯ ನೋಡುವಾಗ ಅಸಹ್ಯ ಆಗ್ತದೆ ಅಂತ ಹೇಳಿದರು. ನನಗೆ ಹುಡುಕುವ ಅಂತ ಆಯಿತು. ನೋಡಿ ಹುಡುಕಿದು ನೋಡುವಾಗ ಇವೊಂದು ಪೂರ್ವಾಪರ ನೋಡಿದರೆ ಎಲ್ಲರೂ ಯೂಟ್ಯೂಬಲ್ಲಿ ನೋಡ್ಬೋದು. ಈಗದ್ದು ಹಾಸ್ಯ ಅಲ್ಲ, ಇವನು ಬಪ್ಪನಾಡು ಕ್ಷೇತ್ರ ಆ ಬ್ಯಾನರ್ ನಡಿಯಲ್ಲಿ ಮಾಡಿದ ಕೆಲವು ಹಾಸ್ಯಗಳನ್ನು ನೋಡುವಾಗ ನಮಗೆ ಇವ ಕೇವಲ ಹೆಣ್ಣು ಮಕ್ಕಳ ಚಾರಿತ್ರ್ಯ ಅಲ್ಲ, ಇವ ದೇವರ ಚಾರಿತ್ರ್ಯವನ್ನು ಸಹ ಹರಣ ಮಾಡಲಿಕ್ಕೆ ಹೊರಟ ಒಬ್ಬ ನಾಲಾಯಕ ಕಲಾವಿದ. ಎಷ್ಟು ನೋವನ್ನಿಸ್ತಾ ಇದೆ ಅಂದರೆ, ದುರ್ಗಾಪರಮೇಶ್ವರಿ ಬಪ್ಪನಾಡು ಮೇಳದ ಈ ಒಂದು ಬ್ಯಾನರ್ ನಡಿಯಲ್ಲಿ ಇವ ರಾಮಾಯಣದ ಬಗ್ಗೆ, ವಾಲ್ಮೀಕಿ ಬಗ್ಗೆ ಅಪಹಾಸ್ಯ ಮಾಡ್ತಾನೆ ಅಂತ ಹೇಳಿದಾದ್ರೆ ಇವನ ಮನಸ್ಥಿತಿ ಹೇಗೆ ಇರಬೇಕು? ಅನೈತಿಕ ಸಂಬಂಧದ ಬಗ್ಗೆ ಮಾತಾಡೋದು, ಹೆಣ್ಣಿನ ಬಗ್ಗೆ ಮಾತಾಡೋದು, ಈಗ ದೇವರ ಚಾರಿತ್ರ್ಯವನ್ನು ಪ್ರಶ್ನೆ ಮಾಡ್ತಾನೆ ಅಂತ ಹೇಳುವಾಗ ಇವನು ಯಕ್ಷಗಾನ ಕಲಾವಿದವ, ಇವನನ್ನು ನಾವು ಕಾಮುಕ ಅಂತ ಕರಿಬೇಕಲ್ಲ? ತಾವೆಲ್ಲರೂ ನೋಡಬೇಕು, ಒಂದು ವೇದಿಕೆಯಲ್ಲಿ ಇವ ವಾಲ್ಮೀಕಿ ಬಗ್ಗೆ ಚರ್ಚೆ ಮಾಡ್ತಿದ್ದಾನೆ. ವಾಲ್ಮೀಕಿ ಯಾರು? ವಾಲ್ಮೀಕಿ ಆ ಹೆಸರನ್ನು ಅವಹೇಳನ ಮಾಡ್ತಾ ಇದ್ದಾನೆ. ಅದರ ಮುಂದೆ ಬರುವ ವಾಲ್ಮೀಕಿ ಜಯಂತಿಯನ್ನು ಅವಹೇಳನ ಮಾಡ್ತಾನೆ. ವಾಲ್ಮೀಕಿ ಜಯಂತಿ, ವಾಲ್ಮೀಕಿ ಜಯಂತಿ ಅವೇ ಹಾಲು ಒಂದು ಎಂಕಲ ಅಂದಾಜ ವಾಲ್ಮೀಕಿ ಒಂದು ಎಂಚನೆ ವಾಲ್ಮೀಕಿ. ಮತ್ತೆ ಕೇಳ್ತಾನೆ ಅಲ್ಲಿ ವೇದಿಕೆಯಲ್ಲಿ, ನಿಮಗೆ ರಾಮಾಯಣದ ಬಗ್ಗೆ ಗೊತ್ತುಂಟಾ ಅಂತ. ಇವ ರಾಮಾಯಣದ ಬಗ್ಗೆ ಚರ್ಚೆ ಶುರು ಮಾಡುವಾಗ ರಾಮಾಯಣ ಯಾರು ಬರೆದದ್ದು ಒಬ್ಬ ವ್ಯಕ್ತಿ ವಾಲ್ಮೀಕಿ ಅಂತ ಅದನ್ನು ಅಪಹಾಸ್ಯ ಮಾಡುವುದರ ಜೊತೆಗೆ ರಾಮಾಯಣವನ್ನು ರುಕ್ಮಯಣ್ಣ ಅಂತ ಹೇಳ್ತಾರೆ. ಅವು ರಾಮಾಯಣದ ಕತೆ ಬರೇನಿ ರುಕ್ಮಯಣ್ಣ ರಾಮಾಯಣ ಕತೆ ಬರೇನೆ. ರಾಮಾಯಣ ತ್ರೇತಾಯುಗದಲ್ಲಿ ಅಲ್ಲ, ಪ್ರೇತಾಯುಗದಲ್ಲಿ ಅಂತ ಹೇಳ್ತಾನೆ. ಆನಿದ ಕಾಲೋಡು ಪ್ರೇತಾಯುಗಟ್ಟು ಪ್ರೇತಾಯುಗ ಆಯುಗಟ್ಟು ಇವ ಅಲ್ಲಿ ರಾಮಾಯಣದ ಕತೆ ನಿಮ್ಗೆ ಗೊತ್ತುಂಟಾ? ನಾನೊಂದು ಕತೆ ಹೇಳ್ತೇನೆ ರಾಮಾಯಣದಂತ ಅಪಹಾಸ್ಯ ಮಾಡ್ಕೊಂಡು ಹೇಳ್ತಾನೆ. ರಾಮನ ಹೆಂಡತಿ ಮಂಡೋದರಿ ಅಂತೆ. ರಾವಣ ಹೆಂಡತಿಯನ್ನು ಕದ್ದುಕೊಂಡು ಹೋಗುವಾಗ ಒಂದು ಕಾಗೆ ಅಡ್ಡ ಬಂದಂತೆ, ಕಾಗೆಯ ಬಾಲ ರಾವಣ ಕಟ್ ಮಾಡಿದಂತೆ. ಇದು ಇವನ ಕತೆ. ಇವನಿಗೆ ರಾವಣನ ಹೆಂಡತಿ ಯಾರಂತ ಗೊತ್ತಿಲ್ಲ ಅಂತೆ, ರಾಮನ ಹೆಂಡತಿ ಯಾರಂತ ಗೊತ್ತಿಲ್ಲ. ಅಲ್ಲಿದ್ದ ಯಾರ ಚಂಡೆ ಹೊಡೆಯೋ ಅವನಿಗೆ ಹೇಳಿಕೊಡ್ತಾ ಇದ್ದಾನೆ. ರಾಮನ ಹೆಂಡತಿ ಸೀತೆ, ರಾವಣನ ಹೆಂಡತಿ ಮಂಡೋದರಿ. ಒಂಜಿ ರಾವಣ ಬನ್ಪುನ ರಕ್ಕಸಿ ರಾಮನ ಪುಡಿಯದಿ ಮಂಡೋದರಿನ ಕಂಡು ಕೊಂಜಿ ಕಕ್ಕೆ ಅಡ್ಡ ಬರ್ತನೆ, ಕಕ್ಕೆದ ಬೀಲೋನು ಕಾಡ್ತೇನೆ. ರಾಮನ ಪುಡಿಯದಿ ಮಂಡೋದರಿ ರಾವಣ ರಾಮನ ಹೆಂಡತಿ ಸೀತೆಯನ್ನು ಕದ್ದುಕೊಂಡೋದಂತೆ. ಇವನದನ್ನು ಹೇಳ್ತಾ ಇದ್ದಾನೆ. ರಾಮನ ಹೆಂಡತಿಯನ್ನು ಕದ್ದುಕೊಂಡು ಹೋಗುದಾದ್ರೆ ರಾಮನಿಗೆ ರಾವಣನ ಹೆಂಡತಿ ಯಾಕೆ ಆಗುದಿಲ್ಲ ಅಂತ. ರಾಮನ ಬುಡೇತಿ ಯಾರು ಬಂಡಾರ ಸಿ ರಾವಣನ ಬುಡೇತಿ ರಾವಣ ಕೊನೊಯ್ನೇರೇನೆ ಅಂದ ಅಪಗ ರಾಮನ ಬುಡೇತಿ ರಾವಣ ಕಾಪನಿಗೆ ರಾವಣನ ಬುಡೇತಿ ರಾಮ ಕಾಪಿಗೆ
ಇಲ್ಲಿ ಒಂದು ಎಕ್ಸ್ಚೇಂಜ್ ಆಫರ್. ಯಾಕೆಂದರೆ ರಾವಣ ಸೀತೆಯನ್ನು ಕದ್ದುಕೊಂಡು ಹೋಗುವಾಗ ರಾಮ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕು, ಅಲ್ಲಿ ಮಂಡೋದರಿಯನ್ನು ತಂದು ಮನೆಯಲ್ಲಿ ಕೂತ್ಕೊಳ್ಳಿಸ್ಬೇಕಂತ. ಈ ನಾಲಾಯಕ ಮುಟ್ಟಾಳನಿಗೆ, ಈ ಕಾಮುಕನಿಗೆ ಇವನ ಹತ್ರ ನಾನು ಕೇಳಬೇಕು, ನೀನು ಅನೈತಿಕ ಸಂಬಂಧ ಹೇಳಿದಾಗೆ ನಿನ್ನ ಹೆಂಡತಿಯನ್ನು ಎಲ್ಲಿ ಆಗಿದ್ರು ಎಕ್ಸ್ಚೇಂಜ್ ಆಫರಿಗೆ ಕಳಿಸ್ತೀಯಾ? ನಾಚಿಗಾಗಬೇಕಲ್ಲ. ಒಂದು ಕಲೆಗಾರರು ಹೇಳುವ, ನೀವು ಕಲೆಯನ್ನು ಕೊಲೆ ಮಾಡಲಿಕ್ಕೆ ಹೊರಟವರು ನಮ್ಮ ಹಿಂದೂ ಸಮಾಜದ ಇಡೀ ಒಂದು ಮಹಾಕಾವ್ಯ ಹೇಳುವಂಥ ರಾಮಾಯಣವನ್ನೇ ಇವತ್ತು ನೀನು ತೇಜೋವಧೆ ಮಾಡಿಕೊಂಡು ಯಾವ ರಾಮನನ್ನು ನಾವಿವತ್ತು ಆದರ್ಶ ಪುರುಷ ಅಂತ ಹೇಳ್ತೇವೆ, ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೇವೆ, ಆ ತಾಯಿ ಸೀತಾದೇವಿಯನ್ನು ನಾವು ದೇವಿ ಅಂತ ಪೂಜೆ ಮಾಡ್ತೇವೆ, ರಾಮ ಮತ್ತು ಸೀತೆಗೆ ಅಲ್ಲಿ ಅಯೋಧ್ಯೆಯಲ್ಲಿ ಗುಡಿ ಕಟ್ಟು ಪೂಜೆ ಮಾಡ್ತೇವೆ. ಇಲ್ಲಿ ಪ್ರತಿಯೊಂದು ಜನರು ಇಲ್ಲಿ ರಾಮ ಮಂದಿರ ಕಟ್ಕೊಂಡು ಭಜನೆ ಮಾಡಿಕೊಂಡು ರಾಮನ ಸೇವೆ ಮಾಡ್ತಾರೆ, ಹನುಮಂತನ ಸೇವೆ ಮಾಡುವ ಆ ರಾಮನನ್ನೇ ನೀನಿವತ್ತು ಅಪಹಾಸ್ಯ ಮಾಡಿಕೊಂಡು ಸೀತಾದೇವಿಯ ಚಾರಿತ್ರ್ಯ ಹರಣ ಮಾಡಲಿಕ್ಕೆ ಹೊರಡುವುದಾದರೆ, ಇಷ್ಟೆಲ್ಲ ಗೊತ್ತಿದ್ದ ಆ ಒಂದು ಬ್ಯಾನರ್ ನಡೆಯಲ್ಲಿ ಆಗುವಾಗ ಆ ಮೇಳದವರಿಗೂ ಗೊತ್ತಾಗ್ಲಿಲ್ವಾ? ಆ ಮೇಳ ನಡೆಸುವ ಜವಾಬ್ದಾರಿ ಅವನಿಗೂ ಗೊತ್ತಾಗ್ಲಿಲ್ಲ? ಬಪ್ಪನಾಡು ಕ್ಷೇತ್ರದವರಿಗೆ ನಾನು ಮೊದಲು ಹೇಳಬೇಕಾಗ್ತದೆ. ನಾನು ನಿನ್ನೆ ಹೇಳಿದೆ, ಬಪ್ಪನಾಡು ಕ್ಷೇತ್ರ, ಕಟೀಲು ಮೇಳ, ಪಾವಂಜೆ ಮೇಳ ಹೇಳುವಾಗ ನಿಮ್ಮ ಮೇಲೆ ಗೌರವ ಇತ್ತು. ಇವತ್ತು ರಾಮ ಮತ್ತು ಸೀತೆಯನ್ನು ಚಾರಿತ್ರ್ಯವನ್ನು ಅವಹೇಳನ ಮಾಡಲಿಕ್ಕೆ ಹೊರಟ ಇವ ಮುಂದೊಂದು ದಿನ ಬಪ್ಪನಾಡು ಕ್ಷೇತ್ರದ ದೇವಿಯ ಚಾರಿತ್ರ್ಯವನ್ನ ಮಾಡಲಿಕ್ಕೆ ಹೋಗಲಿಕ್ಕೆ ಕಾಯಬಾರದು. ಇವನನ್ನು ಆ ಒಂದು ಬ್ಯಾನರ್ ನಡಿಯಿಂದ ಇವನನ್ನು ವೇದಿಕೆ ಬರುವುದನ್ನು ಬಹಿಷ್ಕಾರ ಮಾಡಬೇಕು. ನಾನು ಎಲ್ಲ ಸಂಘಟನೆಯ ಕಾರ್ಯಕರ್ತರಲ್ಲಿ ಹೇಳುವುದು, ರಾಮ 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 ಅಂತ ನಾವು ಎಲ್ಲ ಕಡೆಯಲ್ಲಿ ರಾಮನನ್ನು ಪೂಜೆ ಮಾಡ್ತೇವೆ, ತಾಯಿಯಂದ್ರೆಲ್ಲ ಸೀತಾದೇವಿ ಅಂತ ಹೇಳ್ತೇವೆ ನಾವು. ಆದರೆ ಇವತ್ತು ರಾಮನ ಚಾರಿತ್ರ್ಯ ಹರಣ ಮಾಡುವಾಗ ರಾಮನನ್ನು ಇಷ್ಟು ಒಂದು ಏನೋ ಒಂದು ಕೈಲಾಗದ ಗಂಡನಾಗೆ ತೋರಿಸುವಾಗ, ಸೀತೆಯ ಚಾರಿತ್ರ್ಯ ಹರಣ ಮಾಡುವಾಗ ಯಾವನ ರಾವಣನಿಗೆ ಇವ ಕಳಿಸಿಕೊಡ್ತಾನೆ ಅಂತ ಹೇಳುವಾಗ, ಆ ರಾವಣ ಸಹ ಸೀತೆಯನ್ನು ಅಪಹರಣ ಮಾಡಿ ಯಾವುದಕ್ಕೂ ಬಳಕೆ ಮಾಡಲಿಲ್ಲ, ಅವನು ಜೋಪಾನ ಮಾಡಿಟ್ಕೊಂಡೋದ. ರಾಮ ಯುದ್ಧ ಮಾಡಿ ಸೀತೆಯನ್ನು ಕರ್ಕೊಂಡು ಬಂದ. ಇವನು ಈಗ ಸದನ್ನು ಮಾತಾಡೋದು ಹೇಳುವಾಗ ಅಸಹ್ಯ ಆಗ್ತಾ ಉಂಟು. ನಾವು ಹಿಂದೂಗಳೆಲ್ಲ ಸತ್ತಿದ್ದೇವಾ ಅಂತ ನೋವು ಅನ್ನಿಸ್ತಾ ಉಂಟು. ಆ ಒಂದು ವಿಡಿಯೋ ನೋಡಿ ಮುಂದೆ ಕೂತ ಜನರು ಚಪ್ಪಾಳೆ ಹಾಕಿ ತಮಾಷೆ ನೋಡ್ತಾ ಇದ್ದಾರೆ. ನಾವು ಬೇರೆ ಧರ್ಮದವರಿಗೆ ಮಾತಾಡೋದಲ್ಲ, ಮೊದಲು ನಮ್ಮ ಧರ್ಮದವರಿಗೆ ಹೇಳಬೇಕು, ಈ ಕಲಾ ಪ್ರೇಮಿಗಳು ನಾವು ಇಂಥ ಕಲೆಗಳನ್ನು ಧಿಕ್ಕರಿಸಬೇಕು. ಇಂಥ ಕಲೆಗಾರರಲ್ಲ ಈ ಕೊಲೆ ಮಾಡುವ ಇವುಗಳನ್ನು ಕಾಮುಕರಂತ ನಾನು ಇವತ್ತು ಹೇಳುವುದು. ಇವನಿಗೆ ತಾಯಿ ಮತ್ತು ಹೆಂಡತಿಗೆ ಸಂಬಂಧದ ವ್ಯತ್ಯಾಸವೇ ಗೊತ್ತಿಲ್ವಾ? ಇವರ ಮನೆಯವರಿಗೆ ಹೇಳುವಾಗ ನೋವಾಗ್ತದೆ. ಎಲ್ಲರೂ, ಇಡೀ ದೇಶ, ಇಡೀ ಹಿಂದೂ ಸಮುದಾಯ ರಾಮನನ್ನು ಇವತ್ತು ಮರ್ಯಾದಾ ಪುರುಷೋತ್ತಮ ಅಂತ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಇಡೀ ದಿವಸ ಮನೆಯಲ್ಲಿ ಮಾತಾಡೋರು ರಾಮ ರಾಮ ಅಂತ ಕರೆಯುವ ಆ ಒಂದು ಶಬ್ದಕ್ಕೆ ಅವಹೇಳನ ಮಾಡುವಾಗ ಇವತ್ತು ನನಗೆ ಜನರು ಹೇಳ್ತಿದ್ದಾರೆ, ಆ ಅಯೋಗ್ಯನಿಗೆ ಯಾರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ, ಇವಾಗ ಕಲೆಗಾರ ಅಂತ. ಯಾರವರು ಕೊಟ್ಟಿದ್ದು? ನಾಚಿಕೆ ಆಗುದಿಲ್ವಾ? ಯಕ್ಷಗಾನದಲ್ಲಿ ಎಷ್ಟು ಕಲೆಗಾರರು ಇದ್ರು? ನಿಮಗೆ ಈ ರೀತಿ ಕಲೆಗಾರರಾಗಬೇಕಾ? ಒಂದು ಕಡೆಯಲ್ಲಿ ವ್ಯಂಗ್ಯ ಮಾಡೋದು, ಒಂದು ಕಡೆಯಲ್ಲಿ ಹಾಸ್ಯ ಮಾಡೋದು. ಇವರಿಗೆ ಇವರ ತಾಯಿಯ ಬಗ್ಗೆ ಗೊತ್ತಿಲ್ಲ, ಇವರಿಗೆ ಹೆಂಡತಿ ಬಗ್ಗೆ, ಇವರ ಮನೆಯವರ ಬಗ್ಗೆ ಇವರಿಗೆ ಗೊತ್ತಿಲ್ಲ. ಇವರು ದೇವರ ಬಗ್ಗೆ ಅಪಹಾಸ್ಯ ಮಾಡ್ತಿದ್ದಾರೆ. ನಾನು ನಿನ್ನೆ ಹೇಳಿದಾಗೆ ಯಾರ ಒಂದು ಕಾಮಿಡಿ ಶೋ ಮಾಡುವಾಗ ನಾವಿಲ್ಲಿ ಎದ್ದೇಳ್ತೇವೆ, ದೈವದ ಬಗ್ಗೆ ಮಾತಾಡುವಾಗ ಎದ್ದೇಳ್ತೇವೆ. ಒಂದು ಯಕ್ಷಗಾನ ಕಲೆ, ದೇವರ ಕಲೆ ಮುಂದೆ ನಿಂತು ರಾಮನನ್ನೇ ಅಪಹಾಸ್ಯ ಮಾಡುವಾಗ ನಾವು ಇದುವರೆಗೆ ಮಾತಾಡಲಿಲ್ಲ ಹೇಳುವಾಗ ನೋಡಿ, ಈಗ ಸಹ ಯೂಟ್ಯೂಬಲ್ಲಿ ಉಂಟು ಬ್ಯಾನರ್ ನಡಿಯಲ್ಲಿ, ಬಪ್ಪನಾಡು ಬೇಳದ ಬ್ಯಾನರ್ ನಡಿಯಲ್ಲಿ ಇವ ಮಾತಾಡ್ತಾ ಇದ್ದಾನೆ. ನಾನು ಯಕ್ಷಗಾನ ಕಲಾವಿದರಲ್ಲಿ ಹೇಳ್ಕೊಳ್ಳೋದು, ಹಿರಿಯರಲ್ಲಿ ಹೇಳ್ಕೊಳ್ಳೋದು, ನಮ್ಮ ಯಕ್ಷಗಾನವನ್ನು ಕೊಲೆ ಮಾಡಲಿಕ್ಕೆ ಹೊರಟ ಇಂಥ ಕಾಮುಕರನ್ನು ನೀವು ವೇದಿಕೆಗೆ ಹತ್ತಿಸಲಿಕ್ಕೆ ಬಿಡಬಾರ್ದು, ಇವರನ್ನು ಬಹಿಷ್ಕಾರ ಮಾಡಬೇಕು. ನಾನು ಸ್ವಾಮೀಜಿಗಳ ಹತ್ರ ಹೇಳೋದು, ನಮ್ಮ ಕನ್ಯಾಡಿ ಸ್ವಾಮೀಜಿ ಅವ್ರ ಹತ್ರ ಮೊದಲನೇದಾಗಿ ಹೇಳೋದು, ರಾಮನ ಮಂದಿರ ಕಟ್ಟಿ ರಾಮನ ಆರಾಧನೆಯನ್ನು ಮಾಡುವವರು ತಾವು. ರಾಮನಿಗೆ ಈ ರೀತಿ ಅಪಹಾಸ್ಯ ಮಾಡುವಾಗ, ಸೀತಾದೇವಿಯ ಚಾರಿತ್ರ್ಯ ಹರಣ ಮಾಡುವಾಗ, ರಾಮನನ್ನು ವ್ಯಂಗ್ಯ ಮಾಡುವಾಗ ನೀವು ಇನ್ನೂ ಕೈಕಟ್ಟಿ ಕೂತ್ರೆ ನಮಗೂ ನಿಮ್ಮ ಮೇಲೆ ವಿಶ್ವಾಸ ಹೊರಟು ಹೋಗ್ತದೆ. ವಜ್ರದೇಹಿ ಸ್ವಾಮೀಜಿಗಳು ಬಜರಂಗಿ ಬಜರಂಗಿ ಹೇಳುವುದಕ್ಕೆ ವಜ್ರದೇಹಿ ಅಂತ ಹನುಮಂತನ ನೀವು ಹೆಸರನ್ನು ಹಿಡ್ಕೊಂಡು ವಜ್ರದೇಹಿ ಅಂತ ಮಠ ಇಟ್ಕೊಂಡು ಇವತ್ತು ಯಾವ ಹನುಮಂತ ರಾಮನ ಸೇವಕನಾಗಿ ಕಾಲಡಿಯಲ್ಲಿ ಕೂತು ಸೇವೆ ಮಾಡ್ತಾ ಇದ್ದಾನ, ಆ ರಾಮನನ್ನೇ ಅಪಹಾಸ್ಯ ಮಾಡುವಾಗ ಇವತ್ತು ನೀವು ಉತ್ತರ ಕೊಡದಿದ್ರೆ ನಿಮ್ಮ ಕಾವಿಗೆ ಸಹ ಅಪಹಾಸ್ಯ ಮಾಡುವ ದಿವಸ ಹತ್ತಿರ ಇಲ್ಲ.
ನಾವು ಕೇವಲ ರಾಮನ ಅಕ್ಷತೆಯ ಬಗ್ಗೆ ಮಾತಾಡುವಾಗ ನಿಮಗೆ ಭಾರಿ ನೋವಾಗಿತ್ತು. ಈಗ ರಾಮನ ಬುಡಕ್ಕೆ ಬರುವಾಗ ಯಾವನೋ ಒಬ್ಬ ಮುಟ್ಟಾಳ ಇವ ಹಿಂದೂ ಅಲ್ಲ, ಹಿಂದೂ ಸಮಾಜದಲ್ಲಿ ಹಿಂದೂ ತಾಯಿಗೆ ಹುಟ್ಟಿದ ಯಾವುದೇ ಒಂದು ವ್ಯಕ್ತಿ ಈ ರೀತಿ ಮಾತಾಡುವುದಿಲ್ಲ. ಯಾಕೆಂದರೆ ಇವನು ಕೇವಲ ಒಬ್ಬ ಹಿಂದೂ ಸಮಾಜದಲ್ಲಿ ಹುಟ್ಟಿದವ ಮಾತ್ರ ಅಲ್ಲ, ಯಕ್ಷಗಾನ ಕಲಾವಿದ ಅಂತ ಹೇಳಿದರೆ ಆ ಕಲೆಗೆ ಎಷ್ಟು ಗೌರವ ಉಂಟು. ಆ ಕಲೆಯನ್ನು ಪ್ರತಿಯೊಂದು ದೇವರ ಬ್ಯಾನರ್ ನಡಿಯಲ್ಲಿ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಅಪಹಾಸ್ಯ ಮಾಡಿಕೊಂಡು ಹೋಗುವುದಾದರೆ ಇವನನ್ನು ಧಿಕ್ಕರಿಸಬೇಕು. ಎಷ್ಟು ಜನರು ಹಿರಿಯರ ಕರೆ ಬರ್ತಾ ಉಂಟು ನನಗೆ. ಅವ ಕೇವಲ ಇದನ್ನು ಮಾತ್ರ ಅಲ್ಲ, ಎಷ್ಟೋ ದೇವರುಗಳನ್ನು ಅಪಹಾಸ್ಯ ಮಾಡಿದ್ದಾನೆ, ಕಟೀಲ್ ತಾಯಿಯ ಬಗ್ಗೆ ಸಹ ಅಪಹಾಸ್ಯ ಮಾಡಿದ್ದಾನೆ. ಎಷ್ಟೋ ಕಲಾವಿದರನ್ನು ಬೆಳೆಸಿದ ಕಲಾವಿದರ ಹೆಸರು ಸಹ ಈಗ ಹೇಳುವುದಿಲ್ಲ, ಧಿಕ್ಕರಿಸ್ತಾ ಇದ್ದಾನೆ. ಈಗ ದೊಡ್ಡ ಜನ ಮಾಡಿಕೊಂಡು ಹಣ ಮಾಡಿಕೊಂಡು ಲೂಟಿ ಹೊಡ್ಕೊಂಡು ಇವ ಅಪಹಾಸ್ಯ ಮಾಡಿಕೊಂಡು ದೊಡ್ಡ ದೊಡ್ಡ ಮನೆ ಮಾಡಿ ಮೆರಿಬೋದು. ಅವನೊಂದು ಇಂಟರ್ವ್ಯೂ ಅಲ್ಲಿ ಏನೂ ಇರಲಿಲ್ಲ, ನನ್ನ ಕೆಲಸವನ್ನು ಕಳ್ಕೊಂಡು ಅಂಗಡಿಯೆಲ್ಲ ಲಾಸ್ ಆಗಿದ್ದಾಗ ಪುನಃ ಕೆಲವು ಕಲಾವಿದರ ಹತ್ರ ಹೋಗಿ ಭಿಕ್ಷೆ ಬೇಡ್ಕೊಂಡು ಅವರ ಮುಖಾಂತರ ಇವನು ಕೆಲವು ಮೇಳಗಳಿಗೆ ಹೋಗಿದ್ದಾನೆ. ಅದನ್ನು ಎಲ್ಲೂ ಇವ ಹೇಳುವುದಿಲ್ಲ. ನಾವು ನಿನ್ನೆ ಮಾತಾಡುವಾಗ ಕಮೆಂಟ್ಗಳು ಬರ್ತಾ ಉಂಟು. ಯಾಕೆಂದರೆ ಕೆಲವರಿಗೆ ತುಂಬ ಯಕ್ಷಗಾನದ ಬಗ್ಗೆ ಗೊತ್ತುಂಟು, ಹಿರಿಯ ಕಲಾವಿದರ ಹೆಸರುಗಳನ್ನು ಹೇಳ್ತಾ ಇದ್ದಾರೆ, ಹಾಸ್ಯ ಕಲಾವಿದರ ಹೆಸರುಗಳನ್ನು ಉಲ್ಲೇಖ ಮಾಡ್ತಿದ್ದಾರೆ. ಆದರೆ ಇಂಥ ಮುಟ್ಟಾಳ, ಅವಿವೇಕಿ, ಅಯೋಗ್ಯ, ನಾಲಾಯಕ್ ಕಲಾವಿದರನ್ನು ತಾವೆಲ್ಲ ಇಂಟರ್ವ್ಯೂ ಮಾಡಿಕೊಂಡು, ಕೆಲವು ಮಾಧ್ಯಮಗಳಲ್ಲಿ ಇವನ ಇಂಟರ್ವ್ಯೂ ಈಗ ನಾನು ನೋಡಿದೆ, ಇವನನ್ನು ಇಂಟರ್ವ್ಯೂ ಮಾಡಿಕೊಂಡು ಯಾವ ಉದ್ದೇಶಕ್ಕಾಗಿ ಹೋಗ್ತಾ ಇದ್ದೀರಿ? ಇಂಥವರಿಗೆ ನೀವು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದಾದ್ರೆ ಈ ಪ್ರಶಸ್ತಿಗೂ ಮರ್ಯಾದೆ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ಒಂದು ಕಲೆಗೆ ಅಪಚಾರ ಮಾಡ್ತಾ ಇದ್ದೀರಿ. ಎಷ್ಟೋ ಕಲೆಗಾರರು ಯಾವುದೇ ಅಪೇಕ್ಷೆ ಇಲ್ಲದೆ ಸಮಾಜಕ್ಕೆ ಒಳ್ಳೆ ಒಂದು ಉದ್ದೇಶದಿಂದ ಒಂದು ಪ್ರಸಂಗ ತೆಗೆದು ಯಕ್ಷಗಾನ ಮಾಡ್ತಾ ಹೋಗುವುದು. ಇವರು ಇಂಥ ಹಾಸ್ಯವನ್ನು ಕೊಂಡೋಗಿ ಆ ಯಕ್ಷಗಾನದ ಇಡೀ ಬುಡವನ್ನೇ ಅಲುಗಾಡಿಸಿ ಹಾಳು ಮಾಡಲಿಕ್ಕೆ ಹೊರಡುವಾಗ ಇಂಥ ಕಲಾವಿದರನ್ನು ನಾವು ಧಿಕ್ಕರಿಸಬೇಕು. ಹಾಗಾಗಿ ನಾನು ಬಪ್ಪನಾಡು ಮೇಳದವರ ಹತ್ರ ಹೇಳೋದು, ಇನ್ನು ಮುಂದೆ ಈ ಬ್ಯಾನರ್ ನಡಿಯಲ್ಲಿ ನಿಮ್ಮ ಬಪ್ಪನಾಡು ಕ್ಷೇತ್ರ ದುರ್ಗಾ ಪರಮೇಶ್ವರಿಯ ಆ ಒಂದು ಬ್ಯಾನರ್ನ ಅಡಿಯಲ್ಲಿ ಇಂಥ ಮುಟ್ಟಾಳರು, ಅವಿವೇಕಿಗಳನ್ನು ಬಂದು ಹಾಸ್ಯ ಮಾಡಲಿಕ್ಕೆ ಹೊರಟಿರ ನಾವು ಧಿಕ್ಕಾರ ಹೇಳಬೇಕಾಗ್ತದೆ. ಯಾಕೆಂದರೆ ಇದು ಆ ದೇವಿಗೆ ಮಾಡುವಂತಹ ಅವಮಾನ. ಇನ್ನೊಬ್ಬ ಇದ್ದ ಅದರಲ್ಲಿ ಕಲಾವಿದ ಅಂತ ಹೇಳಿಕೊಳ್ಳುವ ಊಸರವಳ್ಳಿ, ಇವ ಬಣ್ಣ ಬದಲಾಯಿಸ್ತಾ ಇರ್ತಾನೆ. ಇವ ಉತ್ತರ ಕುಮಾರನ ಪೌರುಷ. ಫೋನಲ್ಲಿ ಮಾತಾಡುವಾಗ ಇವನೇನಿಲ್ಲ, ಅಣ್ಣ 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 ಅಂತ ಒದರ್ತಿದ್ದ. ಆದರೆ ಮೀಡಿಯಾದಲ್ಲಿ ಕೂತು ಯಾರ್ದ ಎಂಜಲು ಹಣ ತಿಂದು ಬಂದು ಕೂತ್ಕೊಳ್ಳುವಾಗ ಉತ್ತರ ಕುಮಾರನ ಪೌರುಷ ತೋರಿಸ್ತಿದ್ದ. ಒಳ್ಳೆ ಒಬ್ಬ ಕಲಾವಿದ ಆದರೆ ಯಾರೂ ಒಬ್ಬ ಫೋನ್ ಮಾಡಿ ಏನಾದರೂ ತಪ್ಪಿ ಮಾತಾಡುವಾಗ ಇದನ್ನು ನನ್ನ ಹತ್ರ ಹೇಳಬೇಡಿ, ಸಂಬಂಧಪಟ್ಟವರಿಗೆ ಹೇಳಿ ಇಂಥ ಪದ ಬಳಕೆ ಮಾಡಬೇಡಿ ಅಂತ ಹೇಳಬೇಕಿತ್ತು. ನೈಜ ಕಲಾವಿದ ಆಗ್ತಿದ್ರೆ ಇವನನ್ನು ಕೆಲವು ಮಾಧ್ಯಮಗಳಲ್ಲಿ ಕರೀತಾರೆ ಇಂಥ ಅವಿವೇಕಿಗಳನ್ನು ಇಂಟರ್ವ್ಯೂ ಮಾಡಲಿಕ್ಕೆ. ಇವನು ತಾನು ಕಲೆಯಲ್ಲಿ ಯಾವ ರೀತಿ ಕಲೆಯಲ್ಲಿ ಹಾಸ್ಯವನ್ನು ಮಾಡಿಕೊಂಡು ಬಂದೆ, ಯಾವ ರೀತಿ ಬೆಳೆದು ಬಂದೆ ಅದನ್ನು ಹೇಳುವ ಬಗ್ಗೆ ಇವನು ತನ್ನ ತಂದೆಯನ್ನು ವರ್ಣನೆ ಮಾಡಲಿಕ್ಕೆ ಹೊರಟಿದ್ದಾನೆ. ತನ್ನ ಅಪ್ಪ ಓದಲ್ಲೆಲ್ಲ ಮದುವೆ ಆಗ್ತಾನೆ, ತನ್ನ ಅಪ್ಪನಿಗೆ 3 ಹೆಂಡತಿಯರು, ನನ್ನನ್ನು ಚಿಕ್ಕಮ್ಮನಿಗೆ ಕರ್ಕೊಂಡು ಹೋಗ್ತಿದ್ದ, ಇದೇ ರೀತಿ ಹೇಳಿದಲ್ಲದೆ ಏನನ್ನು ಮದ್ಮೇಲೆ ಪುನಃ ಬುಡಿ ಒಂಜಿ ಚಿಕ್ಕಮ್ಮನು ಉಜಿರೆಡ್ ಒಂಜಿ ರೂಮ್ ಅಲ್ಲಿ ತಿತ್ತರು ಒಂಜಿ ಪೊಂಜವನು ಮದ್ಮೇಲೆ ಅಡೆಯವರಲ್ಲೇ ತೋತರು ನಾನು ಇನ್ನ ಚಿಕ್ಕಮ್ಮ. ಕೆಲವರು ಬಾಲ್ಯದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿದ್ರು, ಆದರೆ ಇವನಿಗೆ ಅಂತ ಕೆಲಸ ಮಾಡೋ ಯೋಗ್ಯತೆ ಇಲ್ಲ. ಇವನ ಮುಖ ನೋಡುವಾಗಲೇ ಗೊತ್ತಾಗ್ತದೆ ಯಾವ ರೀತಿಯ ಕಲಾವಿದ ಅಂತ. ಇವ ಹಾಸ್ಯ ಕಲಾವಿದವ ಅಥವಾ ಎಲ್ಲೆಲ್ಲಿ ಏನು ಮಾಡಿದ ಅಂತ ಅವನೇ ಹೇಳ್ತಾ ಇದ್ದಾನೆ, ನನ್ನ ಬಾಲ್ಯ ಹೇಗಿತ್ತು ಅಂತ. ಆದರೆ ಇವ ಗುರುವಾಯಿನಕೆರೆಯಿಂದ ಮುಚ್ಚೂರಿಗೆ ಯಾಕೆ ಬಂದಿದ್ದಾನೆ, ಇವನನ್ನಲ್ಲಿ ಓಡಿಸಿದಾರಾ ಅಂತ ನಮಗೂ ಗೊತ್ತಿಲ್ಲ. ನಾನು ನಿನಗೆ ಹೇಳ್ತಾ ಇದ್ದೇನೆ, ಇನ್ನು ಒಂದು ವೇಳೆ ಇಂಥ ಎಲ್ಲ ಬೇಡದು ಅಪಹಾಸ್ಯ ಮಾಡಿದರೆ ನಿನ್ನನ್ನು ಖಾಲಿ ಗುರುವಾಯಿನಕೆರೆ ಮಾತ್ರ ಅಲ್ಲ, ನಿನ್ನನ್ನು ಮುಚ್ಚೂರಿನಲ್ಲೂ ಓಡಿಸುವ ದಿನ ದೂರ ಇಲ್ಲ. ನೀನು ಮಾತಾಡೋದು ನೋಡುವಾಗ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಹಾಗೆ, ನಮ್ಮ ಫ್ಯಾಮಿಲಿಯಲ್ಲಿ ಹೀಗೆ ಹೇಳುವವ ನೀನು ಒಬ್ಬ ಅವಿವೇಕಿ. ನಿನ್ನ ಅಪ್ಪನನ್ನು ವ್ಯಂಗ್ಯ ಮಾಡ್ತಾ ಇಡೀ ಫ್ಯಾಮಿಲಿಯ ಬಗ್ಗೆ ಅಲ್ಲಿ ಒದರ್ತಿ. ನೀನು ಅಷ್ಟು ಒಳ್ಳೆಯವನಾದರೆ ಅಪ್ಪನ ಬಗ್ಗೆ ಮಾತಾಡಬಾರ್ದಿತ್ತು. ನಿನಗೆ ಕಷ್ಟಪಟ್ಟ ತಾಯಿಯ ಬಗ್ಗೆ ಮಾತಾಡಿ ನಿನ್ನ ಕಲೆಯಲ್ಲಿ ಹೇಗೆ ಮೇಲೆ ಬಂದಿದ್ದೆ ಅದನ್ನು ತೋರಿಸುವ ಬದಲು ನಿನ್ನ ವರ್ಣನೆ ಕೇವಲ ನಿನ್ನ ಅಪ್ಪ ಮದುವೆ ಆದದ್ದು, ನಿನ್ನ ಹಾಗೆ ಚಿಕ್ಕಮ್ಮ ಇರೋದು, ಇದೇ ಮಾತಾಡೋದಾದ್ರೆ ನೀನೊಂದು ಕಲಾವಿದವಾ? ಒಂಜಿ ತಿಂಗಳು ಹೋಟೆಲ್, ಒಂಜಿ ತಿಂಗಳು ಫೋಟೋ ಸ್ಟುಡಿಯೋ, ಒಂಜಿ ತಿಂಗಳು ತೋಟದ ಬೇಲೆ ಇರ್ನದಾನೆ ಒಂಜೊಂದು ತಿಂಗಳು. ಅವು ಒಂದೊಂದು ತಿಂಗಳು ಬಂಡ ಓಲು ಕಂಡೆ ಕಾಯಿಂದು ಅಲ್ಪಟ್ಟು ಬರ್ಕೊಂಡು ಓಲ ಬಂಗಾರ. ನಿನ್ನ ಕರ್ಮಗಳನ್ನು ನೋಡಿ ನಿನ್ನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಅಪ್ಪ ಈ ರೀತಿ ನಿಂಗೆ ಹೊಡಿಲಿಕ್ಕೆ ಹೊರಟಿರುವರು. ಆದ ಕಾರಣ ಅವರು
ಕುಡಿತಾ ಇದ್ರು. ಯಾಕೆಂದರೆ ನಿನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ಮುಂದೋದಿ ನನ್ನ ಮಗ ಯಾವ ರೀತಿ ಆಗ್ತಾನೆ, ಯಾವ ರೀತಿ ಬೆಳಿತಾನಂತ ಅವರಿಗೆ ನೋವಿದ್ದಿರ್ಬೋದು. ಅದಕ್ಕಾಗಿ ಹೀಗೆ ಮಾಡಿರೋರು. ಯಾಕೆಂದ್ರೆ ನಿನ್ನನ್ನು ನೋಡುವಾಗಲೇ ಗೊತ್ತಾಗ್ತದೆ, ನಿನ್ನ ಮುಖ ನೋಡುವಾಗಲೇ ನೀನೊಂದು ಕಲಾವಿದನಾಗೆ ಕಾಣ್ತಾ ಇಲ್ಲ. ನೀನು ಖಾಲಿ ಯಕ್ಷ ಪ್ರೇಮಿಗಳನ್ನಲ್ಲ, ಯಕ್ಷ ಕಲಾವಿದರನ್ನು ನೀವು ತುಳ್ಕೊಂಡು ಮೇಲೆ ಹೋಗಿ ನಾವು ದೊಡ್ಡ ಹಾಸ್ಯ ಕಲಾವಿದರು ಅಂತ ಹೇಳಿದರೆ ಯಾರು ನಿಮ್ಮನ್ನು ಒಪ್ಪಲಿಕ್ಕಿಲ್ಲ. ಹಾಗಾಗಿ ಇವತ್ತು ನಿಮಗೆ, ನಿಮ್ಮ ಹಾಸ್ಯ ನಿಮಗೆ ತೊಡಕಾಗಿದೆ. ಮುಂದೊಂದು ದಿನ ಪ್ರತಿಯೊಬ್ಬರು ಇಂಥ ಹಾಸ್ಯ ಕಲಾವಿದರನ್ನು ಯಾವುದೇ ವೇದಿಕೆಯಲ್ಲಿ ಇರಲಿ, ಯಾರೇ ಆಗಲಿ, ಹಿಂದೂ ಸಮಾಜ ಎದ್ದು ನಿಂತು ಇವರ ಒಂದು ಶಬ್ದಗಳು ವೇದಿಕೆಯಲ್ಲಿ ಬಂದರೆ ನೀವು ಅದನ್ನು ನಿಲ್ಲಿಸಬೇಕು. ಇವರನ್ನು ಯಾರನ್ನು ವೇದಿಕೆಗೆ ಹತ್ತಿಸಿ ತೆಗೆದುಕೊಂಡೋಗಿ ಇವರನ್ನು ವೇದಿಕೆಯಿಂದ ಕೆಳಗೆ ಬಿಸಾಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ಎಲ್ಲಿಯಾದರೂ 3 ಮುಟ್ಟಾಳರು, ಅವಿವೇಕಿಗಳು ಇನ್ನು ಎಲ್ಲಿಯಾದರೂ ಇಂಥ ಪದಗಳನ್ನು ಬಳಕೆ ಮಾಡಿ ಪ್ರಚೋದನೆ ಮಾಡುವಂತಹ ನಿಮ್ಮ ಹಾಸ್ಯ ನಿಮ್ಮ ಮನೆಯಲ್ಲಿ ಇರಲಿ. ಒಬ್ಬ ವ್ಯಕ್ತಿಗೆ 14 ವರ್ಷ ಈ ರೀತಿ ಕಷ್ಟಪಟ್ಟು ಒಂದು ಹೋರಾಟ ಮಾಡುವಾಗ, ನಿಮ್ಮ ಅರ್ಧ ಗಂಟೆ ಒಂದು ಕಾಮಿಡಿ ಶೋ ಮಾಡಿ ತೇಜೋವಧೆ ಮಾಡುವಾಗ ಅವರು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತಾ ಉಂಟು. ಇವತ್ತು ನಾನು ಹೇಳ್ತೇನೆ, ಮಾತಾಡೋದು ಸ್ವಲ್ಪ ಕಡಿಮೆ ಆಯಿತು ನಿಮ್ಮಂಥ ನಾಲಾಯಕಿಗಳಿಗೆ. ಯಾಕೆಂದರೆ ನಿಮಗೆ ಯಾವುದರ ಸಂಬಂಧದ ಬಗ್ಗೆ ಗೊತ್ತಿಲ್ಲ, ನಿಮಗೆ ದೇವರ ಬಗ್ಗೆ ಗೊತ್ತಿಲ್ಲ, ಹೆಂಡತಿ ಬಗ್ಗೆ ಗೊತ್ತಿಲ್ಲ, ತಾಯಿಯ ಬಗ್ಗೆ ಗೊತ್ತಿಲ್ಲ, ತಂಗಿ ಬಗ್ಗೆ ಗೊತ್ತಿಲ್ಲದ ನೀವು ಯಾವ ಅವಿವೇಕಿಗಳು, ನಾಲಾಯಕರು ಅಂತ ನಾನು ಇವತ್ತು ಕೇಳಬೇಕು ನಿಮಗೆ.